ಓಂ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ನಮಸ್ಕಾರಗಳು. ಹಿಂದಿನ ಸಂಚಿಕೆಯಲ್ಲಿ ವ್ಯಾಸರಾಯರ ವೈಭವ, ವಿದ್ಯಾನಗರ ಶೋಭೆಯನ್ನು ನೋಡಿದೆವು. ಹಾಗೂ ವ್ಯಾಸರಾಯರ ಪ್ರಿಯ ಶಿಷ್ಯನಾದ ವಿಷ್ಣು ತೀರ್ಥರನ್ನು ಸುಧೀಂದ್ರ ತೀರ್ಥರು ಭಿಕ್ಷೆಯ ಮೂಲಕ ಪಡೆದುಕೊಂಡು ಹೇಗೆ ವಿಜಯೇಂದ್ರರಾದರು ಎಂಬುದನ್ನು ತಿಳಿದುಕೊಂಡೆವು. ಅಧ್ಯಾಯ 2ರ ಮುಂದಿನ ಭಾಗವನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ. ವಿಷ್ಣು ತೀರ್ಥರಿಗೆ ವ್ಯಾಸರಾಯರ ಹಿತೋಪದೇಶ. ಭಗವದ್ ಅನುಗ್ರಹದಿಂದ ನೀವು ಚತುಷ್ಷಷ್ಟಿ ಕಲಾ ಕೋವಿದರಾದಿರಿ. ನಿಮ್ಮ ನಿಷ್ಠೆ, ನಿಮ್ಮ ಸತತೋದ್ಯೋಗಗಳಿಂದ ನಿಮಗೆ ದೈವಾನುಕೂಲವಾಯಿತು. ಭರತ ಭೂಮಿಯಲ್ಲಿ ಈ ಕಾಲದಲ್ಲಿ ಕೋಟಿಗೊಬ್ಬರೂ ಚತುಷ್ಷಷ್ಟಿ ಕಲಾವಿದರು ಇಲ್ಲದಂತಾಗಿದೆ. ದಕ್ಷಿಣ ದೇಶದಲ್ಲಿ ತಾಂತ್ರಿಕ ಮತಗಳು, ಕೌಳ ಮಾರ್ಗಗಳು ಬಹಳ ಪ್ರಬಲವಾಗಿವೆ. ಅವರು ಭಗವತ ಧರ್ಮವನ್ನು ಬಲು ದ್ವೇಷಿಸುತ್ತಾರೆ. ನಿಮ್ಮ ಕಾರ್ಯಕ್ಷೇತ್ರವು ಆ ಕಾರಣದಿಂದ ದಕ್ಷಿಣ ದೇಶವಾಗಿರಬೇಕು. ಕುಂಭಕೋಣೆಯಲ್ಲಿ ನೀವು ವಾಸ ಮಾಡಬೇಕು. ತಾಂತ್ರಿಕರ ಚಾಟು ವಿದ್ಯೆಗಳಿಂದಲೂ ವಿಷ ಪ್ರಯೋಗಗಳಿಂದಲೂ ನೀವು ಯಾವಾಗಲೂ ಜಾಗರೂಕರಾಗಿರಬೇಕು. ಕೋಪವನ್ನು ಶಾಂತಿಯಿಂದಲೂ, ದ್ವೇಷವನ್ನು ಪ್ರೀತಿಯಿಂದಲೂ, ಭೋಗವನ್ನು ತ್ಯಾಗದಿಂದಲೂ ಜಯಿಸುವುದೇ ನಮ್ಮ ಮತದ ಸಾರತತ್ವ. ವಿದ್ಯಾಪೀಠದಲ್ಲಿ ಪಟ್ಟಾಭಿಷೇಕವಾಗುವ ಕಾಲಕ್ಕೆ ಮೂಲರಾಮನೇ ನಿಮ್ಮ ಸೇವೆಯನ್ನು ಬಯಸಿ ಬಂದನು ಎಂಬುದಾಗಿ ವ್ಯಾಸರಾಯರು ವಿಷ್ಣು ತೀರ್ಥರಿಗೆ ಹಿತೋಪದೇಶ ಮಾಡಿದರು. ಸುರೇಂದ್ರರು ಪ್ರಯಾಣ ಮಂಗಳಾವಸರದ ಕೊನೆಯ ದರ್ಶನದಲ್ಲಿ ವ್ಯಾಸರಾಯರೊಡನೆ ಏಕಾಂತದಲ್ಲಿ ಕುಳಿತು ಸ್ಯಾನಃ ಪುನರ್ದರ್ಶನಂ ಸ್ಯಾನಃ ಪುನರ್ದರ್ಶನಂ ಎನ್ನುತ್ತಾ ಆನಂದ ಬಾಷ್ಪಗಳನ್ನು ಸುರಿಸಿದರು. ಆಗ ವ್ಯಾಸರಾಯರು, ಸುರೇಂದ್ರರೇ, ನಿಮಗೆ ಇನ್ನೂ ತಿಳಿಸಬೇಕಾದ ರಹಸ್ಯವೊಂದಿರುವುದು. ಸರ್ವಜ್ಞ ಶಾಸ್ತ್ರಾಧ್ಯಯನ ಮಾಡಿ ಅಪರೋಕ್ಷ ಪಡೆದು ಜೀವನ್ಮುಕ್ತರಾದರೂ ಭಕ್ತಜನರು ಸರ್ವಜ್ಞ ರಾಯರ ಸೇವಾ ನಿಮಿತ್ತವಾಗಿಯೂ ಮತ್ತು ಕಲಿಯುಗದಲ್ಲಿ ಜನ್ಮ ತಾಳುವ ಸಜ್ಜನರ ನಿಮಿತ್ತವಾಗಿಯೂ ಜನ್ಮ ತಾಳಿ ಬರಬೇಕಾಗುವುದು. ಶ್ರೀ ಮಧ್ವಾಚಾರ್ಯರವರ ಅವತಾರತ್ರಯಗಳಲ್ಲೂ ಪೂಜೆಗೊಂಡ ಶ್ರೀ ಮೂಲರಾಮನ ಸೇವೆ ಸಾಮಾನ್ಯವಾಗಿ ಲಭಿಸುವುದಿಲ್ಲ. ವಿಬುಧೇಂದ್ರರಂಥವರು ಸಹ ಅದೇ ಚಿಂತೆಯಿಂದ ಪುನಃ ಜನ್ಮ ತಾಳಿ ವಿಜಯೇಂದ್ರರ ರೂಪದಿಂದ ತಮಗೆ ಶಿಷ್ಯರಾಗಿ ಬಂದಿರುವರು. ಜಿತಾಮಿತ್ರರು ಕಾಲಕ್ರಮದಲ್ಲಿ ತಮ್ಮ ಪೀಠವನ್ನು ಅಲಂಕರಿಸಿ ಮೂಲರಾಮನ ಸೇವೆಗೈಯುವರು. ನಾನಾದರೂ ತಮ್ಮ ಪೀಠದಲ್ಲಿ ಒಮ್ಮೆ ಕುಳಿತೇನು. ಈ ಜನ್ಮದಿಂದ ಪೂರ್ತಿಯಾಗದ ಸೇವೆಯನ್ನು ಶ್ರೀಹರಿಗೆ ಸಮರ್ಪಣೆ ಮಾಡುವೆನು. ತಿಳಿಯಿತೇ ಪೀಠ ಪ್ರಭಾವ ಎಂದು ಪರವಶರಾಗಿ ಕುಳಿತರು. ಸುರೇಂದ್ರರ ಸ್ಥಿತಿಯಂತೂ ಅವರ್ಣನೀಯವಾಯಿತು. ವ್ಯಾಸರಾಯರ ಪಾದಗಳಿಗೆ ನಮಸ್ಕರಿಸಿದರು. ವ್ಯಾಸರಾಯರು ಪ್ರತಿಯಾಗಿ ನಮಸ್ಕರಿಸಿದರು. ದೂರದಲ್ಲಿದ್ದ ವಿಜಯೇಂದ್ರರು ತಮ್ಮ ವಿದ್ಯಾಗುರುಗಳಿಗೆ ಅನಂತ ಪ್ರಣಾಮಗಳನ್ನು ಮಾಡಿದರು. ಯಾತ್ರಾ ಮಂಗಳದ ಕಳಹೆಯಾಯಿತು. ಸೇವಕರು ಪರಾಕು ಹೇಳಿದರು. ಸುರೇಂದ್ರರು ವಿಜಯೇಂದ್ರರೊಡನೆ ಪಲ್ಲಕ್ಕಿಯಲ್ಲಿ ಕುಳಿತರು. ವ್ಯಾಸರಾಯರ ನೆಟ್ಟ ಕಣ್ಣುಗಳಿಂದ ದಿಟ್ಟಿಸಿ ನೋಡುತ್ತಾ ಅನಿಮಿಷರಂತಾದರು. ಬಲು ಹೊತ್ತು ಕಣ್ಣುಗಳೇ ಕಲೆತು ಅಮೃತ ವರ್ಷಗರೆದವು. ವ್ಯಾಸರಾಯರ ಮುಖ್ಯ ಶಿಷ್ಯರು ವಿಜಯೇಂದ್ರರು. ಇವರನ್ನು ಶಿಷ್ಯರನ್ನಾಗಿ ಪಡೆದು ಸುರೇಂದ್ರರು ದಿಗ್ವಿಜಯಾರ್ಥ ಹೊರಟರೆ ಮನ್ನಿಸದವರ್ಯಾರು? ಚೋಳಮಂಡಳ, ತುಂಡೀರ ಮಂಡಳಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಬ್ರಾಹ್ಮಣರ ಅಗ್ರಹಾರಗಳು. ಎಲ್ಲಿ ನೋಡಿದರೂ ವೇದಾಧ್ಯಯನ, ಶಾಸ್ತ್ರ ಪ್ರವಚನಗಳು. ಸಂಚರಿಸಿದ್ದೆಡೆಗಳಲ್ಲಿ ದಿನವೂ ವಿದ್ವತ್ಸಭೆ, ದಿನವೂ ವ್ಯಾಖ್ಯಾರ್ಥ. ಯಾವ ವ್ಯಾಖ್ಯಾರ್ಥದಲ್ಲೂ ವಿಜಯೇಂದ್ರರ ಪ್ರಶಂಸೆಯ ವಿನಾ ಅನ್ಯ ಮಾತುಗಳಿರಲಿಲ್ಲ. ನೂತನವಾದ ಸರಣಿಗೆ ಜನರು ತಲೆದೂಗುತ್ತಿದ್ದರು, ಮನ ಒಪ್ಪುತ್ತಿದ್ದರು. ಮನ ಒಪ್ಪಿದವರು ಶಿಷ್ಯರಾಗುತ್ತಿದ್ದರು. ಹೀಗೆ ಬೆಳೆಯಿತು ವಿಜಯೇಂದ್ರರ ಖ್ಯಾತಿ. ಗುರುಗಳಾಜ್ಞೆಯಂತೆ ವಿಜಯೇಂದ್ರರು ಕುಂಭಕೋಣೆಯನ್ನು ಸೇರಿದರು. ಅದನ್ನೇ ತಮ್ಮ ಮುಖ್ಯ ಸ್ಥಾನವನ್ನಾಗಿ ಮಾಡಿಕೊಂಡರು. ಸುರೇಂದ್ರರಾದರೋ ಸಂಸ್ಥಾನದ ಸಕಲ ಭಾರವನ್ನು ವಿಜಯೇಂದ್ರರಿಗೊಪ್ಪಿಸಿ
ಮಿತ ಪರಿವಾರದೊಡನೆ ತೀರ್ಥಾಟನೆ ಮಾಡುತ್ತಾ ಶಾಲಿವಾಹನ ಶಕ 1461ನೇ ವಿಕಾರ ನಾಮ ಸಂವತ್ಸರ ಪುಷ್ಯ ಶುದ್ಧ ದಶಮಿಯ ದಿನ ಬೃಂದಾವನಸ್ಥರಾದರು. ಆ ಕಾಲದಲ್ಲಿ ಕುಂಭಕೋಣೆಯು ವೈದಿಕ ವಿದ್ಯಾಪಾರಂಗತರಿಗೆ ಕೇಂದ್ರ ಸ್ಥಾನವಾಗಿತ್ತು. ಅಧ್ಯಯನ ಮಾಡದ ಬ್ರಾಹ್ಮಣನಿರಲಿಲ್ಲ. ಶಾಸ್ತ್ರ ಪಾರಂಗತರ ಸಂಖ್ಯೆ ಹೇರಳವಾಗಿತ್ತು. ತಂಜಾವೂರಿನ ನಾಯಕರಾಜರ ಆಶ್ರಯವು ವಿದ್ವಜ್ಜನರಿಗೆ ವಿಶೇಷವಾಗಿತ್ತು. ವಿಜಯೇಂದ್ರರ ಸಮಕಾಲೀನರು ಅಪ್ಪಯ್ಯ ದೀಕ್ಷಿತರು. ಅಪ್ಪಯ್ಯ ದೀಕ್ಷಿತರೆಂಬ ಮಹಾಪಂಡಿತರು ವಿಶೇಷತಃ ಕುಂಭಕೋಣೆಯಲ್ಲಿ ವಾಸವಾಗಿರುತ್ತಿದ್ದರು. ದೀಕ್ಷಿತರ ಶಿಷ್ಯರು ಇವರನ್ನು ಪಂಡಿತ ಸಾರ್ವಭೌಮ, ಅಪರ ಶಂಕರಾಚಾರ್ಯ ಎಂಬ ಬಿರುದುಗಳಿಂದ ಹೊಗಳುತ್ತಿದ್ದರು. ಅದ್ವೈತ ಮತದಲ್ಲಿ ಶ್ರೀ ಶಂಕರಾಚಾರ್ಯರಂತೆ ವಿದ್ಯಾರಣ್ಯರು, ಅಪ್ಪಯ್ಯ ದೀಕ್ಷಿತರು ಬಹುಗಣ್ಯ ಸ್ಥಾನವನ್ನು ಪಡೆದಿರುತ್ತಾರೆ. ದೀಕ್ಷಿತರು ಹರಿಹರರಿಗೆ ಅಭೇದ ಹೇಳುತ್ತಲೇ ತಮ್ಮ ಗ್ರಂಥಗಳಲ್ಲಿ ಮಾತ್ರ ಶಿವಾಧಿಕ್ಯವನ್ನು ಪ್ರತಿಪಾದಿಸುತ್ತಿದ್ದರು. ರಾಮಾಯಣದಂಥ ವಿಷ್ಣುಪರ ಗ್ರಂಥವನ್ನು ಶಿವಪರವಾಗಿ ವ್ಯಾಖ್ಯಾನ ಮಾಡುತ್ತಿದ್ದರು. ಮಹಾಭಾರತಕ್ಕೂ ಶಿವಪಾರಮ್ಯ ಪ್ರಖ್ಯಾಪಕವಾದ ಭಾರತ ತಾತ್ಪರ್ಯ ಸಂಗ್ರಹವೆಂಬ ಗ್ರಂಥವನ್ನು ಬರೆದರು. ನಾರಾಯಣ ಶಬ್ದವನ್ನು ಶಿವಪರವಾಗಿ ಅರ್ಥ ಮಾಡಲು ದೀಕ್ಷಿತರು ಮಾಡಿರುವ ಸಾಹಸವೇ ಒಂದು ದೊಡ್ಡ ಗ್ರಂಥವಾಗಿದೆ. ಇಷ್ಟೇ ಅಲ್ಲದೆ ದೀಕ್ಷಿತರು ಮಧ್ವತಂತ್ರ ಮುಖವರ್ಧನ ಎಂಬ ಗ್ರಂಥವನ್ನು, ಇದಕ್ಕೆ ವ್ಯಾಖ್ಯಾನ ರೂಪವಾದ ಮಧ್ವಮತ ವಿದ್ವಂಸನ ಗ್ರಂಥವನ್ನು ರಚಿಸಿದರು. ಒಟ್ಟು ದೀಕ್ಷಿತರು ರಚಿಸಿರುವ ಗ್ರಂಥಗಳ ಸಂಖ್ಯೆ 104 ಎಂದು ತಜ್ಞರು ಹೇಳುತ್ತಾರೆ. ಇವತ್ತಿಗೂ ಸಹ ಇವರ ಅನೇಕ ಗ್ರಂಥಗಳು ಸಂಸ್ಕೃತ ಶಾಲೆಗಳ ಪಠ್ಯಪುಸ್ತಕಗಳಾಗಿವೆ. ಇಷ್ಟೊಂದು ಯೋಗ್ಯತೆ ಇದ್ದುದರಿಂದಲೇ ದೀಕ್ಷಿತರಿಗೂ ವಿಜಯೇಂದ್ರರಿಗೂ ಪರಿಚಯವಾಯಿತು. ಪರಿಚಯವು ಮೈತ್ರಿಯಾಗಿ ಪರಿಣಮಿಸಿತು. ವಿಜಯೇಂದ್ರರು ವ್ಯಾಸರಾಯರಂತೆ ಮಹಾಶಾಂತ ಮೂರ್ತಿಗಳಾಗಿದ್ದುದರಿಂದ ವಾದದಲ್ಲಿ ಲೇಷವಾದರೂ ವಿಕಾರಕ್ಕೊಳಗಾಗುತ್ತಿರಲಿಲ್ಲ. ಕಟುತರ ಟೀಕೆಗಳನ್ನು ನಗುತ್ತಲೇ ಕೇಳಿ ಲೀಲಾಜಾಲವಾಗಿ ನಗುತ್ತಲೇ ಖಂಡಿಸುತ್ತಿದ್ದರು. ಅದ್ವೈತ ಮತದ ಸಾರವಾದರೂ ಜಗತ್ತು ಮಿಥ್ಯ, ಜೀವನೇ ಬ್ರಹ್ಮ ಎಂದಾಗಿರುತ್ತದೆ. ದ್ವೈತ ಮತದ ಸಾರವಾದರೂ ಜಗತ್ತು ಸತ್ಯ, ಜೀವೇಶ್ವರರಿಗೆ ಭೇದ ಎಂದಾಗಿರುತ್ತದೆ. ಈ ಮೂಲ ತತ್ವಗಳನ್ನು ಗುರಿಯಿಟ್ಟುಕೊಂಡು ಉಭಯಮತೀಯರು ವೇದ ಶ್ರುತಿಗಳಿಗೆ ಅರ್ಥ ಮಾಡುತ್ತಾರೆ. ಉಭಯಮತೀಯರು ಶ್ರುತಿಗಳಿಗೆ ಅರ್ಥ ಮಾಡುವಾಗ ಶಿಕ್ಷಾ, ವ್ಯಾಕರಣ, ನಿರುಕ್ತ ಮೊದಲಾದ ವೇದಾಂಗಭೂತವಾದ ಶಾಸ್ತ್ರಗಳ ಮರ್ಯಾದೆಯನ್ನನುಸರಿಸುತ್ತಾರೆ. ಇಲ್ಲೇ ಒಬ್ಬರ ದಾರಿ ಒಬ್ಬರಿಗೆ ಒಪ್ಪಿತವಾಗುವುದಿಲ್ಲ. ಇದಕ್ಕಾಗಿಯೇ ಒಬ್ಬೊಬ್ಬರು ಲಕ್ಷ ಲಕ್ಷ ಗ್ರಂಥಗಳನ್ನು ಬರೆಯುತ್ತಾರೆ, ಕೋಟಿ ಕೋಟಿಯಾಗಿ ವಾದಿಸುತ್ತಾರೆ. ಈ ಬಗೆಯ ದ್ವೈತಾದ್ವೈತವಾದಗಳು ಜಗದಾದಿಯಿಂದ ಜಗದಂತ್ಯವರೆಗೂ ಬಗೆಹರಿಯುವುದಿಲ್ಲ. ಜ್ಞಾನಾರ್ಥಿಯಾದ ಯಾವ ಸಾಧಕನಾದರೂ ನಾನಿದ್ದೇನೆ, ವೇದಶಾಸ್ತ್ರಗಳಿವೆ, ಈಶ್ವರನಿದ್ದಾನೆ ಎಂದು ನಂಬಿ ಶಾಸ್ತ್ರ ವ್ಯಾಸಂಗಕ್ಕೆ ಆರಂಭಿಸುತ್ತಾನೆ. ಅದ್ವೈತ ಸಿದ್ಧಾಂತದ ಪ್ರಕಾರ ನಾನೇ ಈಶ್ವರನೆಂದು ಶಾಸ್ತ್ರಕ್ಕೆ ಕೈ ಹಾಕುವುದಾದರೆ ಶಾಸ್ತ್ರ ಯಾರಿಗೆ? ವಿಧಿ ನಿಷೇಧ ಬೋಧಕವಾದ ಶಾಸ್ತ್ರವನ್ನು ಈಶ್ವರನು ತನಗಾಗಿ ತಾನೇ ಮಾಡಿಕೊಂಡನೆ. ಹೀಗೆ ಯೋಚಿಸಿದರೆ ರಾಜನಾದವನು ತಾನು ಮಾಡಿಸಿದ ಬೇಡಿಯನ್ನು ತನ್ನ ಕಾಲಿಗೆ ತಾನೇ ಹಾಕಿಕೊಂಡಂತಾಗುವುದಲ್ಲವೇ? ಇದೆಂದಿಗೂ ಅಸಂಭಾವಿತ. ಅದ್ವೈತಿಗಳು ಮೊದಲಾಗಿ ಸಕಲರೂ ಮಾಡುವ ಯಜ್ಞಾದಿ ಕರ್ಮಗಳು ಯಾರಿಗಾಗಿ, ಏತಕ್ಕಾಗಿ? ಈಶ್ವರನು ಪಡೆಯದಿರುವುದು ಯಾವುದು? ಪಡೆಯಬೇಕಾದ್ದು ಯಾವುದು? ಆದ್ದರಿಂದ ಐಕ್ಯ ಭಾವವನ್ನು ಚಿಂತಿಸದೆ ಸಹಜವಾಗಿರುವ ಜೀವೇಶ್ವರ ಭೇದವನ್ನು ನಂಬಿ ಭಗವದಾರಾಧನೆ ಮಾಡಿ ಸದ್ಗತಿಯನ್ನು ಪಡೆಯಬೇಕೆಂಬುದೇ ಸಕಲ ಮಾನವರ ಹೃದಯದಿಂದ ಹುಟ್ಟಿ ಬರುವ ಸ್ವಾಭಾವಿಕವಾದ ನಿಷ್ಕಲಂಕ ವಾಣಿ. ಹೀಗೆ ಪ್ರತಿಪಾದಿಸುವುದೇ ಮಧ್ವಮತ. ಮಾಧ್ವರೆಂದಿಗೂ ಶಾಸ್ತ್ರವನ್ನೆದುರಿಸಿ ಶ್ರುತಿಮಾತೆಯನ್ನು ಹಿಂಸಿಸಿ ಅರ್ಥ ಮಾಡುವರಲ್ಲ ಎಂಬ ಅಭಿಪ್ರಾಯಗಳನ್ನು ಇಟ್ಟುಕೊಂಡು ವಿಜಯೇಂದ್ರರು ಯಾರ ವಾದಿಗಳೊಡನಾದರೂ ವಾದಿಸುತ್ತಿದ್ದರು. ವಿಜಯೇಂದ್ರರು ಸಹ 104 ಗ್ರಂಥಗಳನ್ನು ರಚಿಸಿರುವರು. ಚತುಷ್ಷಷ್ಠಿ ಕಲಾ ವಿಶಾರದರೆಂಬುವುದು ಮತ್ತೊಮ್ಮೆ ಸ್ಪಷ್ಟವಾಗುತ್ತದೆ. ಇನ್ನು ಶತಮಾನಗಳಿಂದ ಪ್ರಸಿದ್ಧವಾಗಿ
ಕೇಳಿಕೆಯಾಗಿ ನಿಂತಿರುವ ದೀಕ್ಷಿತರಿಗೂ ವಿಜಯೇಂದ್ರರಿಗೂ ಪ್ರತಿಕ್ರಾಪ ಸಂಘದ ವ್ಯಾಖ್ಯಾರ್ಥಗಳು ಜರುಗಿದಾಗ ದೀಕ್ಷಿತರು ಮಧ್ವಮತ ಖಂಡನೆ ಮಾಡಿ ಯಾವುದಾದರೂ ವಿಷಯವನ್ನು ಪುಸ್ತಕದಲ್ಲಿ ಬರೆದಿಟ್ಟರೆ ಆ ಪುಸ್ತಕವನ್ನು ವಿಜಯೇಂದ್ರರು ತಮ್ಮ ಆಕರ್ಷಣಾ ವಿದ್ಯಾಬಲದಿಂದ ಬರಮಾಡಿಕೊಂಡು ಖಂಡನಾ ಪತ್ರದಲ್ಲಿ ಕೆಳಗಡೆಯಲ್ಲೇ ಮಂಡನ ವಾಕ್ಯಗಳನ್ನು ಬರೆದು ಉಚ್ಚಾಟನ ವಿದ್ಯಾ ಸಾಮರ್ಥ್ಯದಿಂದ ಪುಸ್ತಕವನ್ನು ಇದ್ದಲ್ಲಿ ಇರುವಂತೆ ಮಾಡುತ್ತಿದ್ದರು. ದೀಕ್ಷಿತರು ಬರೆದ ಮಧ್ವತಂತ್ರ ಮುಖವರ್ಧನ ಮಧ್ವ ಮತ ವಿಧ್ವಂಸನ ಗ್ರಂಥಗಳಿಗೆ ಪ್ರತಿಯಾಗಿ ವಿಜಯೇಂದ್ರರು ಮಧ್ವ ಮುಖಭೂಷಣ ಮತ್ತು ಅಪ್ಪಯ್ಯ ಕುಪಲೋಚ ಪೀಠಿಕಾ ಎಂಬ ಗ್ರಂಥವನ್ನು ಬರೆದರು. ಅಪ್ಪಯ್ಯ ದೀಕ್ಷಿತರು ತಮ್ಮ ವಾದದಲ್ಲಿ ವಿಜಯೇಂದ್ರರನ್ನು ಎಷ್ಟು ಬಾರಿ ಸೋಲಿಸಲು ಪ್ರಯತ್ನ ಮಾಡಿದರೂ ಕೊನೆಗೂ ಅಪ್ಪಯ್ಯ ದೀಕ್ಷಿತರಿಗೆ ಜಯವಾಗಲೇ ಇಲ್ಲ. ಕೊನೆಗೆ ನನಗೂ ಬೇಡ ನಿಮಗೂ ಬೇಡ ನಾರಾಯಣನಿಗೆ ಒಪ್ಪಿಸುವೆನೆಂದು ನಾರಾಯಣ ನಾರಾಯಣ ಎಂದು ಬಿಟ್ಟರು. ವಿಜಯೇಂದ್ರರು ಚತುಷ್ಷಷ್ಟಿ ಕಲಾವಿದರೆಂದು ಲೋಕಪ್ರಸಿದ್ಧಿಯಾದದ್ದು ಸುಖಕ್ಕೆ ಕಾರಣವಾಗಲಿಲ್ಲ. ಬಹುತೇಕ ಸತ್ವ ಪರೀಕ್ಷೆಗೆ ಅವರು ಒಳಗಾಗಬೇಕಾಯಿತು. ವ್ಯಾಸರಾಯರ ಹಿತೋಪದೇಶದಲ್ಲಿ ಹೇಳಿದಂತೆ ಆ ಕಾಲದಲ್ಲಿ ತಾಂತ್ರಿಕರ ಹಾವಳಿ ಬಹಳವಾಗಿತ್ತು. ಶಂಕರಾಚಾರ್ಯರ ಕಾಲದಿಂದ ಕೌಳ ಮಾರ್ಗದ ವಾಮಾಚಾರವನ್ನು ಖಂಡಿಸುತ್ತಾ ಬಂದಿದ್ದರೂ ದುರಾಚಾರ ನಿರ್ಮೂಲವಾಗಿರಲಿಲ್ಲ. ಶವಸಾಧನೆ ಮೊದಲಾದ ಕಠಿಣ ಕ್ಷುದ್ರ ದೇವತೋಪಾಸನ ಮಾಡಿ ತಾತ್ಕಾಲಿಕ ಸಿದ್ಧಿಗಳನ್ನು ಪಡೆದು ಮಹಾನುಭಾವಿಕೆಯನ್ನು ಬೆಳೆಸುವ ಭೂವಾಬಾಜಿಯು ಬಹಳವಾಗಿತ್ತು. ಆದ್ದರಿಂದ ಬಹುಜನರು ಮೋಸಕ್ಕೊಳಗಾಗುತ್ತಿದ್ದರು. ಸಮಾಜದ ನೀತಿ ಕೆಡುತ್ತಿತ್ತು. ಒಂದು ಬಾರಿ ಜಲಸ್ತಂಭ ಮಾಡುವೆನೆಂದು ಬಂದ ಮಾಂತ್ರಿಕನ ಪರೀಕ್ಷೆ ಪ್ರಾಣ ಪರೀಕ್ಷೆಯಾಯಿತು. ಆ ಕಾಲದಲ್ಲಿ ಅವನಿಗೆ ಕಠಿಣವಾಗುವ ಪ್ರಯೋಗ ಮಾಡಲು ಪ್ರತಿಪ್ರಯೋಗ ಮಾಡುವ ಶಕ್ತಿ ಇಲ್ಲದೆ ಮಾಂತ್ರಿಕನು ಪರಾಜಿತನಾದನು. ಆ ಪ್ರಯೋಗದಲ್ಲಿ ನಗಗೀಡಾದ ಸಂಗತಿ ಏನಿತ್ತೋ ತಡೆಯಲಾರದೆ ಜನರು ನಕ್ಕುಬಿಟ್ಟರು. ಆಗ ಮಾಟಗಾರನಿಗೆ ಅವಮಾನವಾದಂತಾಯಿತು. ವಿಜಯೇಂದ್ರರನ್ನೇ ಇಲ್ಲದಂತೆ ಮಾಡುವೆನೆಂದು ಕಾವೇರಿಯಲ್ಲಿ ಮುಳುಗಿ ಜಲಪಾನ ಮಾಡಲಾರಂಭಿಸಿದನು. ಅವನು ಜಲಪಾನ ಮಾಡಿದ ಹಾಗೆಲ್ಲ ಸ್ವಾಮಿಗಳಿಗೆ ಹೊಟ್ಟೆಯುಬ್ಬುವಿಕೆ ಆರಂಭವಾಯಿತು. ಅವರು ಅದರ ಮರ್ಮವರಿತು ಎಷ್ಟು ಸಲ ಜಲಸ್ಪರ್ಶಕ್ಕೆ ಹೋಗಬೇಕಾಗುವುದೋ ನೋಡೋಣವೆಂದು ಪರೀಕ್ಷೆ ಮಾಡುತ್ತಾ ಬಂದರು. ಮಾಟಗಾರನು ಇಷ್ಟು ಹೊತ್ತಿಗೆ ಸ್ವಾಮಿಗಳ ಗತಿ ಏನಾಗಿದೆ ಎಂದು ನೋಡುವುದಕ್ಕೆ ಬಂದನು. ಸ್ವಾಮಿಗಳು ನಗುತ್ತಲೇ ಏನು ಬಂದಿಯಪ್ಪ ಎಂದರು. ಆಗ ಮಾಂತ್ರಿಕನು ಯೋಚಿಸಿ ಜಪ ಮಾಡಿ ಪೂಜೆಗೆ ಕೂತಾಗ ಏಳಲು ಸಾಧ್ಯವಿರುವುದಿಲ್ಲವಾದ್ದರಿಂದ ಆಗ ಜಲಪಾನ ಮಾಡಿ ಸನ್ಯಾಸಿಯ ಹೊಟ್ಟೆಯೊಡೆಯುತ್ತೇನೆಂದು ಮಾರನೇ ದಿನ ಜಪಕಾಲದಲ್ಲೇ ತನ್ನ ಕಾರ್ಯಾರಂಭ ಮಾಡಿದನು. ಸ್ವಾಮಿಗಳು ಪೂಜೆಗೆ ಕುಳಿತು ಪೂಜಿಸುವುದೇ ಕಠಿಣವಾಯಿತು. ಕುಳಿತುಕೊಳ್ಳುವ ಬದಲು ನಿಂತು ನೋಡಿದರು. ಅದು ದುಸ್ಸಾಧ್ಯವಾಯಿತು. ಸೇವಕನನ್ನು ಕರೆದು ಹಿತ್ತಲು ಕಡೆ ಇರುವ ಒಂದು ಬಾಳೆಯ ಗಿಡವನ್ನು ಕಡಿದು ಬಾರೆಂದು ಸ್ನಾನಕ್ಕೆ ಹೊರಟರು. ಮಾಂತ್ರಿಕನು ಪಾನ ಮಾಡಿದ ಜಲವೆಲ್ಲ ಬಾಳೆಯ ಗಿಡದಿಂದ ಸುರಿಯುತ್ತಾ ತೋಟಕ್ಕೆ ನೀರು ಕಟ್ಟಿದಂತಾಯಿತು. ಸ್ವಾಮಿಗಳ ಪೂಜೆಯಾಯಿತು, ಭಿಕ್ಷವಾಯಿತು, ಶಿಷ್ಯರಿಗೆ ಪಾಠಕ್ಕೂ ಪ್ರಾರಂಭವಾಯಿತು. ಮಾಂತ್ರಿಕನು ಬಂದು ನೋಡಿದನು. ಸ್ವಾಮಿಗಳು ನಗುತ್ತಲೇ ಮತ್ತೇನು ಮಾಡುವೆ ಎಂದರು. ಉಪಾಯ ಶೂನ್ಯನಾದ ಅವನು ಸಾಷ್ಟಾಂಗ ಪ್ರಣಾಮ ಮಾಡಿದನು. ನನ್ನದು ತಪ್ಪಾಯಿತೆಂದನು. ಪ್ರತಿಕ್ರಿಯೆ ಏನೂ ಮಾಡದಿರಿ ಎಂದು ಮೊರೆಯಿಟ್ಟು ಕೇಳಿದನು. ಸ್ವಾಮಿಗಳು ಹಿತ್ತಲ ತೋಟವನ್ನು ನೋಡಿ ಬಾ ಎಂದರು. ಮಾಂತ್ರಿಕನು ಕಡಿದಿದ್ದ ಬಾಳೆಯ ಗಿಡದಿಂದ ನೀರು ಹರಿದು ತೋಟವೆಲ್ಲ ನೆನೆದಿರುವುದನ್ನು ಕಂಡನು. ಮತ್ತೆ ಶರಣಾಗತನಾದನು. ಅಂಥವನಿಗೂ ದಯಾಳುಗಳಾದ ವಿಜಯೇಂದ್ರರು ಸನ್ಮಾನ ಮಾಡಿ ಪ್ರತಿಕ್ರಿಯೆ ತಿಳಿಯದೆ ವಿಷ ಪರೀಕ್ಷೆಗೆ ಹೋಗಬಾರದೆಂದು ಬುದ್ಧಿ ಹೇಳಿದರು. ವಿಜಯೇಂದ್ರ ಸ್ವಾಮಿಗಳು ಚತುಷ್ಷಷ್ಟಿ ಕಲೆಗಳಲ್ಲಿ ಅನೇಕ ಕಲೆಗಳನ್ನು ಜನರಿಗೆ ಪ್ರದರ್ಶನ ಮಾಡಿ ತೋರಿದರು. ಅವರ ಸಮಾನ ಸರ್ವಜ್ಞರೇ ಇಲ್ಲವೆಂದು ಗೌರವ ಪಡೆದರು. ಹೀಗೆ ಬಹುಕಾಲ ಕುಂಭಕೋಣೆಯಲ್ಲಿ ವಾಸ ಮಾಡಿದ ನಂತರ ದೇಶಾಟನೆಗೆ ಮಾಡಬೇಕೆಂದು ಶ್ರೀರಂಗ ಕ್ಷೇತ್ರಕ್ಕೆ ಬಂದು ರಂಗನಾಥನನ್ನು ಸೇವಿಸಿ ರಂಗಕ್ಷೇತ್ರದಲ್ಲಿ ತಮ್ಮದೇ ಪ್ರತ್ಯೇಕ ಮಠವನ್ನು ಸ್ಥಾಪಿಸಿದರು. ಗುರುಗಳ ಬೃಂದಾವನ ದರ್ಶನ ನಿಮಿತ್ತ ಸಂಚಾರ ಮಾಡಿಕೊಂಡು ವಿಜಯನಗರಕ್ಕೆ ಬಂದಾಗ ಅಳಿಯ ರಾಮರಾಜನು ಸಾಮ್ರಾಟನಾಗಿದ್ದನು. ಪೂರ್ವ ಪರಿಚಯ ಒಂದು ಕಡೆ,
ಸಂಸ್ಥಾನಾಧಿಪತಿಗಳಾಗಿ ಬಹುಕಾಲದ ಮೇಲೆ ವಿದ್ಯಾನಗರಿಗೆ ಬಂದಿರುವುದು ಒಂದು ಕಡೆ. ಈ ಎರಡೂ ವಿಧವಾದ ಗೌರವದಿಂದಲೂ ರಾಮರಾಜನು ವಿಜಯೇಂದ್ರರನ್ನು ಬಹುವಿಧದಿಂದ ಸತ್ಕರಿಸಿದನು. ವಿದ್ಯಾನಗರದಿಂದ ವಿಜಯೇಂದ್ರರು ಸಂಚಾರ ಮಾಡುತ್ತಾ ಉತ್ತರ ಕರ್ನಾಟಕದ ಭಾಗಗಳಲ್ಲೂ ಮೈಸೂರು ಸೀಮೆಯಲ್ಲೂ ಭಕ್ತಜನರಿಗೆ ದರ್ಶನ ಕೊಟ್ಟು ಕಾವೇರಿ ಮೂಲದಲ್ಲಿ ಕೆಲವು ಕಾಲ ತಪಸ್ಸು ಮಾಡಿ ಶ್ರೀ ಕ್ಷೇತ್ರ ಉಡುಪಿಗೆ ಬಂದರು. ಬಹುಕಾಲದ ಮೇಲೆ ದರ್ಶನ ಲಾಭವಾಯಿತೆಂದು ಮಹಾನುಭಾವರಾದ ವಾದಿರಾಜಸ್ವಾಮಿಗಳು ವಿಜಯೇಂದ್ರರಿಗೆ ಯೋಗ್ಯವಾದ ಸ್ವಾಗತ ಮಾಡಿದರು. ವಾದಿರಾಜರೇ ಎದುರುಗೊಳ್ಳಲು ಹೊರಟ ಮೇಲೆ ಅವರ ಅನುಯಾಯಿಗಳಾದ ಮಿಕ್ಕ ಎಲ್ಲ ಮಠಗಳವರು ವಿಜಯೇಂದ್ರರಿಗೆ ಸ್ವಾಗತವಿತ್ತರೆಂದು ಪ್ರತ್ಯೇಕ ಹೇಳುವುದೇನು? ವಾದಿರಾಜರ ಮಠದಲ್ಲೇ ವಿಜಯೇಂದ್ರರಿಗೆ ಬಿಡಾರವಾಯಿತು. ಮಧ್ವ ಸರೋವರ ಸ್ನಾನ, ಕೃಷ್ಣ ದರ್ಶನಗಳಿಂದ ಸಂತೃಪ್ತರಾದ ವಿಜಯೇಂದ್ರರು ಶ್ರೀಕೃಷ್ಣ ಸ್ವಾಮಿಗೂ ಎಲ್ಲ ಮಠಾಧಿಪತಿಗಳಿಗೂ ಅನರ್ಘ್ಯ ಕಾಣಿಕೆಗಳನ್ನೊಪ್ಪಿಸಿದರು. ಆ ಕಾಲದಲ್ಲಿ ಪೂರ್ವಾದಿ ಮಠಕ್ಕೆ ಪ್ರತ್ಯೇಕ ಶಾಖಾ ಮಠ ಉಡುಪಿಯಲ್ಲಿರಲಿಲ್ಲವಾದ್ದರಿಂದ ವಾದಿರಾಜರ ಸಹಾಯದಿಂದ ವಿಜಯೇಂದ್ರರು ತಮ್ಮದೊಂದು ಮಠವನ್ನು ಸ್ಥಾಪಿಸಿದರು. ಆ ಮಠವು ಅರ್ಕಾಡಿ ಮಠವೆಂದು ಬಹುಕಾಲ ಕರೆಸಿಕೊಳ್ಳುತ್ತಿದ್ದು, ಈಚೆಗೆ ಶ್ರೀ ಸುಶೀಲೇಂದ್ರ ಸ್ವಾಮಿಯವರ ಉಡುಪಿ ಯಾತ್ರೆಗೆ ಹೋಗಿದ್ದಾಗ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಪ್ರತಿಷ್ಠೆಯೂ ಆಗಿ ರಾಘವೇಂದ್ರ ಮಠವೆಂದು ಪ್ರಸಿದ್ಧವಾಗಿದೆ. ಉಡುಪಿಯಿಂದ ಸಂಚಾರ ಮಾಡುತ್ತಾ ರಾಮೇಶ್ವರ ಮೊದಲಾದ ಎಲ್ಲ ದಕ್ಷಿಣ ದೇಶದ ಕ್ಷೇತ್ರಗಳ ದರ್ಶನ ಮಾಡಿ ವಿಜಯೇಂದ್ರರು ಪುನಃ ಕುಂಭಕೋಣಗೆ ದಿಗ್ಜಯ ಮಾಡಿದರು. ಹೀಗೆ ವೃದ್ಧ ದಂಪತಿಗಳ ಉದರದಲ್ಲಿ ಶ್ರೀ ವ್ಯಾಸತೀರ್ಥರ ಅನುಗ್ರಹದಿಂದ ಜನ್ಮ ತಾಳಿದ ವಿಠಲಾಚಾರ್ಯರು ಅದೇ ವ್ಯಾಸರಾಯರ ಪರಮಾನುಗ್ರಹದಿಂದ ಚತುಷ್ಷಷ್ಠಿ ಕಲಾ ವಿಶಾರದರು ವಿಷ್ಣು ತೀರ್ಥರೆಂದು ಕೆಲವು ಕಾಲ ಕರೆಸಿಕೊಂಡು ಮಠಭೇದದಿಂದ ಪ್ರಸಿದ್ಧ ವಿಜಯೇಂದ್ರರಾಗಿ ಸುಮಾರು 57 ವರ್ಷ ಮಠರಾಜ್ಯಭಾರ ಮಾಡಿದರು. ಅದ್ವೈತ ವಿಶಿಷ್ಟಾದ್ವೈತ ಮತಗಳ ರಣರಂಗವಾಗಿದ್ದ ದಕ್ಷಿಣ ದೇಶದಲ್ಲಿ ದ್ವೈತ ಮತಕ್ಕೆ ಸ್ಥಳವೇ ಇಲ್ಲವೆಂಬುವಷ್ಟು ಕಷ್ಟ ಪರಿಸ್ಥಿತಿ ಇದ್ದಾಗ ಕುಂಭಕೋಣೆಯಂಥ ವಿದ್ವತ್ ಕೇಂದ್ರದಲ್ಲಿ ದ್ವೈತ ಧರ್ಮಧ್ವಜವನ್ನು ಸ್ಥಾಪಿಸಿದರು. ಕಟೂಕ್ತಿಗಳಿಂದ ವಾದಿಸಲು ಬಂದ ವಾದಿಗಳೊಡನೆ ಮೃದೂಕ್ತಿಯಿಂದಲೇ ಮಧ್ವಮತ ತತ್ವಗಳನ್ನು ಘೋಷಿಸಿ ವಾದಿಸಿ ಜಯಶೀಲರಾದರು. ಮಧ್ವಮತದ ಇತಿಹಾಸದಲ್ಲಿ ಈ ಕಾಲದವರೆಗೆ ಹೀಗೆ ಜಯತೀರ್ಥರೋ ಹಾಗೆ ವ್ಯಾಸತೀರ್ಥರು, ಹೇಗೆ ವ್ಯಾಸತೀರ್ಥರೋ ಹಾಗೆ ವಿಜಯೇಂದ್ರರು ಎಂಬ ಪ್ರಖ್ಯಾತಿ ಭರತಖಂಡದಲ್ಲೆಲ್ಲ ವ್ಯಾಪಿಸಿತು. ವಾದಿಗಳೊಡನೆ ವಾದಿಸುವುದರಲ್ಲೂ ಗ್ರಂಥ ರಚನೆಯಲ್ಲೂ ಹೆಚ್ಚು ಕಾಲ ಕುಂಭಕೋಣೆಯಲ್ಲಿರಬೇಕಾಗಿದ್ದುದರಿಂದ ಇವರು ವಿಶೇಷ ದೇಶ ಪರ್ಯಟನೆ ಮಾಡಲಿಲ್ಲ. ಇದ್ದ ಬಳಿಯಲ್ಲಿ ಇದ್ದರೂ ಮಾಂಡಲಿಕ ರಾಜರ ಮತ್ತು ಜನಸಮಾಜದ ಆದರಣೆ ವಿಶೇಷವಾಗಿದ್ದುದರಿಂದ ವಿಜಯೇಂದ್ರರು ಬಡತನವೆಂಬುದನ್ನು ಕಾಣಲಿಲ್ಲ. ಹೀಗೆ ಮಧ್ವಮತದ ನಿರ್ಮಲ ಕೀರ್ತಿಯನ್ನು ಬೆಳೆಸಿದರು ವಿಜಯೇಂದ್ರರು. ಇಂಥ ಮಹಾನುಭಾವರು ತಮ್ಮ ಸಂಸ್ಥಾನಾಧಿಪತ್ಯವನ್ನು ಸುರೇಂದ್ರರಿಗೆ ವಹಿಸಿ ಪರಂಪರಾಗತವಾದ ಚತುಷ್ಷಷ್ಠಿ ಸಕಲ ಕಲೆಗಳನ್ನೂ ಉಪದೇಶಿಸಿ ಶಾಲಿವಾಹನ 1517ನೇ ಮನ್ಮಥ ಸಂವತ್ಸರ ಜ್ಯೇಷ್ಠ ಬಹುಳ ತ್ರಯೋದಶಿ ದಿವಸ ಕುಂಭಕೋಣೆಯಲ್ಲಿ ಕಾವೇರಿ ತೀರದಲ್ಲಿ ಬೃಂದಾವನಸ್ಥರಾದರು. 500 ವರ್ಷಗಳಾಗುತ್ತಾ ಬಂದರೂ ಪೆರಿಯ ಶಾಮಿಯಾರ್ ಎಂದು ಮಹಾನುಭಾವರ ಬೃಂದಾವನವನ್ನು ಸೇವಿಸಿ ಇಷ್ಟಾರ್ಥಗಳು ಪಡೆಯುವವರ ಸಂಖ್ಯೆ ಇನ್ನೂ ಹೇರಾಳವಾಗಿರುವ ಪ್ರತ್ಯಕ್ಷ ದರ್ಶನ ದೊರೆಯುತ್ತದೆ. ವಿಜಯೇಂದ್ರರಿಂದ ಭಕ್ತಿ ಮುಕ್ತಿಗಳನ್ನು ಪಡೆದು ಕೃತಾರ್ಥರಾದವರ ಸಂಖ್ಯೆ ಎಷ್ಟೋ. ಲೋಕದಲ್ಲಿ ಶಾಸ್ತ್ರಜ್ಞರಾದ ಪಂಡಿತರು ಸರ್ವದಾ ಶಾಸ್ತ್ರ ಪ್ರವಚನ ಮಾಡುತ್ತಾ ಪರಮಾತ್ಮನ ಚಿಂತೆಯಿಂದ ಪಾಪ ದೂರವಾಗಿ ಸದ್ಗತಿಯನ್ನು ಪಡೆಯುತ್ತಾರೆ. ದೇಹದಾರ್ಢ್ಯವುಳ್ಳ ಕರ್ಮಠರು ಸತ್ಕರ್ಮಾನುಷ್ಠಾನದಿಂದ ಚಿತ್ತಶುದ್ಧಿ ಮಾಡಿಕೊಂಡು ಪಾಪ ದೂರವಾಗಿ ಸದ್ಗತಿಯನ್ನು ಪಡೆಯುತ್ತಾರೆ. ಎರಡೂ ಇಲ್ಲದ ಶ್ರೀಮಂತರು ರಾಜರು ದೊಡ್ಡವರ ಸೇವೆಯಿಂದಲೂ ಜನೋಪಯೋಗಿಯಾದ ಧರ್ಮ ಕಾರ್ಯಗಳಿಂದಲೂ
ದುರಿತಗಳನ್ನು ಕಳೆದುಕೊಂಡು ಸದ್ಗತಿಯನ್ನು ಪಡೆಯುತ್ತಾರೆ. ಮೇಲ್ಕಂಡ ಮೂರೂ ಇಲ್ಲದವರ ಗತಿಯೇನು? ಇಂತಹ ಜನರ ಉದ್ಧಾರಕ್ಕಾಗಿಯೇ ಕಾಯಕವಾಗಿಲ್ಲದಿದ್ದರೂ ಕಲಿಯ ಭಂಡಾರವಾದ ಮಾನಸಿಕ ಪಾಪ ಚಿಂತನೆಯಿಂದ ಸಹಮುಕ್ತರಾಗಿ ಸದ್ಗತಿ ಪಡೆಯಲೆಂದು ಪರಮ ಕಾರಣೀಕರಾದ ವಿಜಯೇಂದ್ರರು ದುರಿತಾಪಹಾರವೆಂಬ ಸ್ತೋತ್ರವನ್ನು ರಚನೆ ಮಾಡಿ ಕೊಟ್ಟಿರುತ್ತಾರೆ. ಈ ಸ್ತೋತ್ರ ಪಾರಾಯಣದಿಂದಲೇ ಮಾನವನು ಸಕಲ ದೋಷ ದೂರನಾಗಿ ಸದ್ಗತಿಯನ್ನು ಪಡೆಯುತ್ತಾನೆಂದು ಸಹ ಅಭಯ ಕೊಟ್ಟಿರುತ್ತಾರೆ. ಇಲ್ಲಿಗೆ 2ನೇ ಅಧ್ಯಾಯ ಸಮಾಪ್ತವಾಯಿತು. ವಿಜಯೇಂದ್ರರ ದುರಿತಾಪಹಾರ ಸ್ತೋತ್ರದ ಯೂಟ್ಯೂಬ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಇಂದಿನ ಪಠಣವನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಶ್ರೀಪಾದಂಗಳಿಗೆ ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.